Namaskar everyone. This is Dr. Seema Parvin TH. Welcome to my channel, Dr. Seema's Life Coach. You can search me as Seema's Mindset Hub also in YouTube. ಥಂಬ್ನೇಲ್ ಹೇಳೋ ಹಾಗೆ ಕೋವಿಡ್ ಸ್ಟ್ರಗಲ್ಸ್, ಸ್ಟಿರಾಯ್ಡ್ಸ್, ಸ್ಪಿರಿಚುಯಾಲಿಟಿ. ಏನಪ್ಪ ಕನೆಕ್ಷನ್ ಈ 4 ವರ್ಡ್ಸ್ಗೆ ಅಂದರೆ, ಈ ಕೋವಿಡ್ ಟೈಮ್ 99% ಆಫ್ ಇಂಡಿಯನ್ಸ್ ಐ ಥಿಂಕ್ ಎಲ್ಲರ ಜೀವನದಲ್ಲೂ ಒಂದು 360 ಡಿಗ್ರಿ ಟ್ರಾನ್ಸ್ಫಾರ್ಮೇಷನ್ ತಂದಿದೆ. ಅದು ಒಪ್ತಿರೋ ಇಲ್ವೋ? ವೆದರ್ ಇಟ್ ಈಸ್ ಬ್ಯಾಡ್, ಅಗೇನ್ ಪಾಸಿಟಿವ್, ನೆಗೆಟಿವ್. ಈ ಟೈಮಲ್ಲಿ 2025 ನಾನೆಷ್ಟು ಇಂಟೆಲೆಕ್ಚುಯಲ್ ಆಗಿದ್ದೀನಿ. ಇದೇ ಸ್ಕಿಲ್ಸ್ ಇತ್ತು, ಇದೇ ಡಿಗ್ರೀಸ್ ಇತ್ತು ಕೋವಿಡ್ ಟೈಮಲ್ಲಿ. ಬಟ್ ನನ್ನ ಜೀವನ, ನಾನಿವಾಗ ಜೀವನ ಮಾಡ್ತಾ ಇರೋದು ನನ್ನ ಜೀವನೇ ಕಳ್ಕೊಂಡು. ಇದೇನಪ್ಪ ಜೀವ ಕಳ್ಕೊಂಡು ಹೆಂಗೆ ಜೀವನ ಮಾಡೋಕ್ಕಾಗತ್ತೆ ಅಂತೀರಾ? ಅದು ದೊಡ್ಡ ಸ್ಟೋರಿ ಅದು. ಆ ಕೋವಿಡ್ ಟೈಮಲ್ಲಿ ಗಾಳಿಗೆಲ್ಲ ದುಡ್ಡು ಕೊಟ್ಟು ನಾವು ಯೂಸ್ ಮಾಡಿದ್ದೀವಿ. ಆಕ್ಸಿಜನ್ ಸಿಲಿಂಡರ್ಸ್ ಜ್ಞಾಪಕ ಇದೆನಾ ಎಲ್ರಿಗೂ? ಬಟ್ ಇವಾಗ ಯಾರೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲ ಯಾವಾಗಾದರೂ ಡೇಯಲ್ಲಿ ಟೈಮ್ ಸಿಕ್ಕಾಗ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀರಾ? ನಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾನಲ್ಲ ದೇವರು. ಸನ್ಲೈಟ್, ವಾಟರ್, ಏರ್, ಸನ್ಲೈಟ್, ವಾಟರ್, ಏರ್, ಇದೆಲ್ಲ ಏನಪ್ಪ ಕನೆಕ್ಷನ್ನು? ಲೈಕ್ ಹೀಲಿಂಗ್ ಆಗಲಿ, ಲೈಕ್ ನ್ಯಾಚುರಲ್ ವೇಯಲ್ಲಿ ಕ್ಯೂರ್ ಮಾಡ್ಕೊಳ್ಳಿಕ್ಕೆ ಬಾಡಿಗೆ ಅಂತ ಅಂದರೆ, ಆ ಟೈಮಲ್ಲಿ ಕೋವಿಡ್ ಟೈಮ್ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ, ರಿಪ್ಲೈ ಮಾಡ್ಕೊಳ್ಳಿ ನಿಮ್ಮ ಮೆಮೊರಿ ಲೈನ್ನ. ನಾವೆಷ್ಟು ಈಗ ನ್ಯೂರೋ ಸೈನ್ಸ್ ಬೇಸಿಸ್ ಮೇಲೆ ನಿಮ್ಮ ಬಾಡಿ ಹೀಲ್ ಆಗುತ್ತೆ ಅಂತ ಯಾರೋ ಒಬ್ರು ಹೇಳಿದರೆ, ಹೌದಾ ಹಂಗೂ ಆಗತ್ತಾ? ಹೆಂಗಾಗತ್ತೆ? ಇಷ್ಟೆಲ್ಲ 101 ಕ್ವಶನ್ಸ್ ಇರ್ತದೆ. ಬಟ್ ಆ ಟೈಮಲ್ಲಿ ಗೋ ಕರೋನಾಗೋ ಟೆರೆಸ್ ಮೇಲೆ ಹೋಗಿ ಗಂಟೆ ಬಾರಿಸಿದ್ದು ಇದೆ. ಇದನ್ನು ಆಲ್ಮೋಸ್ಟ್ 99% ಆಫ್ ಇಂಡಿಯನ್ಸ್, ಎವ್ರಿ ಒನ್ ಫಾಲೋಡ್ ದಟ್. illogical, ಔಟ್ ಆಫ್ ಮೈಂಡ್. ಯಾಕೆ ಹೇಳಿ? ಅದನ್ನು ಹೇಳಿ ಮಾಡಿ ಅಂತ ಹೇಳಿದವರಿಗೆ ಅಷ್ಟು ಪವರ್ ಇತ್ತು, ಒಂದು ಪೊಸಿಷನ್ ಇತ್ತು. ಐ ಆಮ್ ನಾಟ್ ಸೇಯಿಂಗ್ ಇಟ್ ಈಸ್ ರಾಂಗ್. ಬಟ್ ಅದನ್ನು ಇನ್ನೂ ಸ್ವಲ್ಪ ಲೈಕ್ ಮೈಂಡ್ ಸೆಟ್ ಮೇಲೆ ಫುಲ್ ಆ್ಯಕ್ಟಿವ್ ಆಗಿ 100% ಸಮ್ ಸೈನ್ಸ್ ಇಫ್ ಇಟ್ ಹ್ಯಾಸ್ ಬೀನ್ ಯೂಸ್ಡ್, ಮೇ ಬಿ ಅದು ವರ್ಕ್ ಆಗ್ತಿತ್ತೇನೋ ನೀಟಾಗಿ ಅಂತ. ಬಟ್ ಎಲ್ಲರೂ ಮಾಡಿದ್ದೀವಿ ಅದನ್ನು, ಇನ್ಕ್ಲೂಡಿಂಗ್ ಮೀ. ಇಷ್ಟೊಂದೆಲ್ಲ ಇಂಟೆಲೆಕ್ಚುಯಲ್ ಆಗಿ ಮಾತಾಡ್ತಿರೋಳು ಇವಾಗ. ಆ ಟೈಮಲ್ಲಿ ಪೂರ್ತಿ ಮನೆಯದ್ದು ಲೈಟ್ ಆಫ್ ಮಾಡಿ ಬೆಳಗ್ಗೆ ಟೆರೆಸ್ ಮೇಲೆ ಹೋಗಿ ದಿಯಾ ಬರ್ನ್ ಮಾಡಿದ್ದೀವಿ. ಆವಾಗ ಯಾರೂ ಲಾಜಿಕಲ್ಲಾಗಿ ಯೋಚನೆ ಮಾಡ್ತಿರ್ಲಿಲ್ಲ ಅಲ್ವಾ? ಆವಾಗ ಡಾಕ್ಟರ್ಸ್, I'm not saying doctors who are gone for treatment after paying 3 lakhs, 4 lakhs, 5 lakhs, 8 lakhs, 10 lakhs. There's no count to that amount. There's no count for that, what we are paying. ಮನುಷ್ಯರನ್ನೇ ಲೈಕ್ ಹತ್ರ ಬರೋ ಹಾಗಿಲ್ಲ.
ರಿಲೇಟಿವ್ಸ್ ಆಗಲಿ, ಸ್ಪೌಸ್ ಆಗಲಿ, ಹಸ್ಬೆಂಡ್ ಆಗಲಿ, ವೈಫ್ ಆಗಲಿ, ಹಸ್ಬೆಂಡ್ ವೈಫ್ ಪೇರೆಂಟ್ಸ್ ಆ ಕನೆಕ್ಷನ್ ಬಿಡಿ, ಬಟ್ ಬೇರೆ ರಿಲೇಟಿವ್ಸ್ ಫ್ರೆಂಡ್ಸ್ ಮುಟ್ತಾನೂ ಇರಲಿಲ್ಲ. ಆ ಟೈಮ್ ಅಂದರೆ ನರಕ ಅದು ಅಲ್ವಾ. ಅಷ್ಟೊಂದೆಲ್ಲ ಪೇ ಮಾಡಿನೂ ಡೆಡ್ ಬಾಡಿನ ಆರಾಮಾಗೆ ವಿತೌಟ್ ಎನಿ ಲಾಜಿಕಲ್ ಥಿಂಕಿಂಗ್ ವಿ ಯೂಸ್ ಟು ಗೆಟ್ ಇಟ್ ದ ಬಾಡೀಸ್ ಆಫ್ ಅವರ್ ಲವ್ಡ್ ಒನ್ಸ್. ಅವಾಗ ಯಾರಿಗೂ ಏನು ಲಾಜಿಕಲ್ ಆಗಿ ಥಿಂಕ್ ಮಾಡಲಿಕ್ಕೆ ಆ ಟೈಮಲ್ಲಿ ಸ್ಟಿರಾಯ್ಡ್ಸ್ ಶುಗರ್ ಲೆವೆಲ್ 400, 500, 600, ಕೈಗಳು ಬಲೂನ್ ಥರ ಊದಿರೋದು, ಕಾಲುಗಳು ಬಲೂನ್ ಥರ ಊದಿರೋದು, ದ ಎಂಡ್ ಆಫ್ ದ ಸ್ಟೇಜ್. ಆಕ್ಸಿಜನ್ ಇಲ್ಲ, ಬೆಡ್ ಇಲ್ಲ, ICUs ಇಲ್ಲ. ಆ ಟೈಮ್ ಇಟ್ ಈಸ್ ರಿಯಲಿ ಹೂ ಹ್ಯಾವ್ ಗಾನ್ ಥ್ರೂ ಇಟ್, ದೇ ಆರ್ ಸ್ಟಿಲ್ ಸಫರಿಂಗ್ ಟುಡೇ ಆಲ್ಸೋ. ನಾನೇ ಹೇಳಿದ್ನಲ್ಲ, ಜೀವ ಕಳ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಅಂತ. ಸೊ ಆವಾಗಲೇ ನನಗೆ ನನ್ನ ಕಳ್ಕೊಂಡ ತಕ್ಷಣ ಬಿಡ್ರಿ, ಲೈಕ್ it was completely like one straight line. I was not a doctor also. I was not thinking like doctor also at that time. I was completely lost when I am losing my life. ಸೊ ಸ್ಟಿರಾಯ್ಡ್ಸ್ ಹಾಕಿ ಬಾಡಿ ಅದು ಹೇಗೆ ಆಗಿದೆ ಅದರದ್ದು ಅಡ್ವರ್ಸ್ ಎಫೆಕ್ಟ್ಸ್ ಈಗಲೂ ಜನ ಅನುಭವಿಸ್ತಾ ಇದ್ದಾರೆ. ಯಾರೆಲ್ಲ ಅನುಭವಿಸ್ತಾ ಇದ್ದಾರೆ ದೇ ಕ್ಯಾನ್ ರಿಲೇಟ್ ವೆರಿ ವೆಲ್ ಟು ದಿಸ್ ವಿಡಿಯೋ, ಆ್ಯಂಡ್ ಐ ನೋ ದೇ ಆರ್ ಗೋಯಿಂಗ್ ಟು ಶೇರ್ ದಿಸ್ ವಿಡಿಯೋ ಆ್ಯಸ್ ಅ ಆ್ಯಕ್ಟ್ ಆಫ್ ಸೋಷಿಯಲ್ ಸರ್ವಿಸ್, ಬಿಕಾಸ್ ಯು ಹ್ಯಾವ್ ದ opportunity to heal your body naturally before it is going to that critical condition, adverse condition. ಇದೇನು ಕ್ರಾನಿಕ್ ಕಂಡೀಷನ್ಸ್ ಇದೆ ಅಲ್ಲ, ಇದು ಸಡನ್ನಾಗಿ ನಿಮಗೆ ಎಕ್ಸ್ಟ್ರೀಮ್ ಲೆವೆಲ್ಸಿಗೆ ತೊಗೊಂಡು ಹೋಗ್ಬೋದು, ಹೇಳೋಕ್ಕಾಗಲ್ಲ ಅದು. ಸೊ ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ನಮಗೆಲ್ಲ ಏನಾಗಿದೆ, ನಮ್ಗೆ ಹೀಲಿಂಗ್ ಏನು ಬೇಕಾಗಿಲ್ಲ, completely your choice. ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ಮೆಡಿಸಿನ್ಸ್ ತೊಗೊಂಡು ಲಕ್ಷಗಟ್ಟಲೆ ಪೇಮೆಂಟ್ ಮಾಡಿ ಡೆಡ್ ಬಾಡಿನ ಹಾಸ್ಪಿಟಲಿಂದ ಹೊರಗಡೆ ತರೋ ನೋವು ಎಷ್ಟು ಅಂತ ಆ ಸ್ಟೇಜಲ್ಲಿ ಅದನ್ನು ಫೀಲ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡಿದವರಿಗೆ ಗೊತ್ತಿರುತ್ತೆ. ಈಗೆಲ್ಲ ಬಿಸಿನೀರು ಕುಡಿತಾ ಇರೋದು ಯಾರೆಲ್ಲ ಜಸ್ಟ್ ಕಮೆಂಟ್ ಮಾಡಿ, ಯಾರೆಲ್ಲ ಕೋವಿಡ್ ಟೈಮಿಂದ ಬಿಸಿನೀರು ಆವಾಗಿಂದನೂ ಇವಾಗವರೆಗೂ ಕುಡಿತಾ ಇದ್ದೀರ, ಹಾಟ್ ವಾಟರ್, ಕಷಾಯ, ಹಸಿ ಶುಂಠಿ ಬಳಸೋದು, ಅಜ್ವೈನ್ ಬಳಸೋದು, ಕರಿಮೆಣಸು ಬಳಸೋದು, ಅರಿಶಿನ ಬಳಸೋದು, ಮಾಡ್ತಾ ಇಲ್ಲ ಅಂತ ಒಬ್ಬರು ಹೇಳಿಬಿಡಿ. ಬಟ್ ಯಾಕೆ ಲೈಕ್ 101 questions for natural healing therapies, for alternative therapies, when it has created miracles in some lives.
ಮಿರಾಕ್ಯುಲಸ್ ಸ್ಟೋರಿನೂ ನಾನು ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೇನೆ. ಮಿರಾಕ್ಯುಲಸ್ ಸ್ಟೋರಿ ಆಫ್ ಹೀಲಿಂಗ್ ಥೆರಪಿ, ಡಿಸ್ಟೆಂಟ್ ಹೀಲಿಂಗ್ ಥೆರಪಿ. ಪೇಷಂಟ್ ಎಲ್ಲೋ ಇದ್ದಾರೆ, ನಾವು ಇಲ್ಲಿಂದ ಹೀಲ್ ಮಾಡ್ತಾ ಇರ್ತೀವಿ. ದೇ ಹ್ಯಾವ್ ಸರ್ವೈವ್ಡ್ ಮಿರಾಕ್ಯುಲಸ್ಲಿ. ಇಷ್ಟೆಲ್ಲ ಕೋವಿಡ್ ಟೈಮಿಂದ ಭಾಳ ಸ್ಪಿರಿಚುವಲ್ ಆಗಿದ್ದಾರೆ, ಮಾಡ್ರನೈಸ್ಡ್ ಆಗಿ ಟೆಕ್ನಿಕಲ್ ಆಗಿ ಥಿಂಕ್ ಮಾಡೋರು. ಬೆಳಗ್ಗೆ ಎದ್ದ ತಕ್ಷಣ ಯಾವುದೇ ರಿಲಿಜನ್ ಆಗಿರಲಿ ಪ್ರೇಯರ್ ಮಾಡೇ ಮಾಡ್ತೀರಾ, ನಮಸ್ಕಾರ ಮಾಡೇ ಮಾಡ್ತೀರಾ, ನಮಾಜ್ ಮಾಡೇ ಮಾಡ್ತೀರಾ. ಅಲ್ಲಿ ಹೆಂಗೆ ಕನೆಕ್ಟ್ ಆಗ್ತೀರಾ? ಅದು ಯಾವ ಸೈನ್ಸ್? You feel that feel good experience when you are completely thoroughly meditate yourself 100%, right? I experience throughout the day, throughout the work life of that day ಮೇಂಟೈನ್ ಆಗಿರುತ್ತೆ ಅಲ್ವಾ. ಅಲ್ಯಾವುದು ಮೆಡಿಸಿನ್ಗೆ, ಅಲ್ಯಾವುದು ಇಂಜೆಕ್ಷನ್ಸ್ಗೆ ಯು ಡೋಂಟ್ ವೆಯ್ಟ್. ಇಟ್ಸ್ ಆಲ್ ಯೋರ್ ರೈಟ್. ಲೈಕ್ ಸಮ್ ಎನರ್ಜಿ ಈಸ್ ಪ್ರೊಟೆಕ್ಟಿಂಗ್ ಅಸ್, some energy is blessing us, some energy is always with us if we are right with our intentions. ನನ್ನ ಪ್ರೀವಿಯಸ್ ವಿಡಿಯೋಸ್ ನೋಡಿದರೆ ನಿಮಗೆ ನಾನು ಹೇಳಿದಷ್ಟು ಸಿಂಪಲ್ ಟೆಕ್ನಿಕ್ ಲ್ಯಾಂಗ್ವೇಜಸಲ್ಲಿ ಮ್ಯಾನಿಫೆಸ್ಟೇಷನ್ ಆಗಲಿ, ವಿಜುವಲೈಸೇಷನ್ ಆಗಲಿ, ಸ್ಕ್ರಿಪ್ಟಿಂಗ್ ಆಗಲಿ ಯಾವ ಕ್ರಿಯೇಟರು ಹೇಳಿಲ್ಲ ಯೂಟ್ಯೂಬಲ್ಲಿ. ಅಷ್ಟು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈವನ್ ಡಿಸ್ಟೆಂಟ್ ಹೀಲಿಂಗ್ ಥೆರಪಿ ಬಗ್ಗೆನೂ ಕೂಡ. ಸೊ ಬಿಫೋರ್ ಇಟ್ ಈಸ್ ಟೂ ಲೇಟ್ ಫಾರ್ ಯುವರ್ ಕ್ರಾನಿಕ್ ಕಂಡೀಷನ್ಸ್, just wake up for your loved ones. And take very good care and respective treatment for the illness. Don't be so careless like, ಹೇ ನಾವು ಅಷ್ಟು ದೊಡ್ಡ ದೊಡ್ಡ ಹಾಸ್ಪಿಟಲ್ಗೂ ಸೇರಿಸಿದ್ವಿ, ಅಲ್ಲಿ ಕೆಲಸ ಮಾಡಲಿಲ್ಲ, ವಿ ಪೇಡ್ ದಟ್ ಮಚ್, ದಿಸ್ ಮಚ್, at last we got the body. Don't be in that stage. ನನ್ನ ಸ್ಟೋರಿ if you want to know, write it in a comment. If anybody are interested to know about it, I'll definitely share. Because ಹೆಲ್ತ್ ಇಸ್ ವೆಲ್ತ್. ಆರೋಗ್ಯ ಇದ್ರೇ ಎಲ್ಲನೂ, ಇಲ್ಲಾಂದರೆ ಎಲ್ಲ ಒಂದು ದೊಡ್ಡ ಝೀರೋ. ಹೌದೋ ಅಲ್ವೋ? ಇಫ್ ಯು ಹ್ಯಾವ್ ಅ ಗುಡ್ ಹೆಲ್ತ್, just remember that day when you are not having a good health. Just remember that day and compare those 2 days, then you will understand. So wherever you are, whatever you are, whoever you are, maintain a good health and don't hesitate to take opinions, to take very good therapies for your illness.
ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ನನ್ನ ವಿಡಿಯೋನ ಪೇಷನ್ಸಿಂದ ನೋಡಿದ್ದಕ್ಕೆ. ಆ್ಯಂಡ್ my only request in this video is be grateful for natural resources what we are having, freely having now. ಅದೇ ಗಾಳಿಗೆ ನಾವು ದುಡ್ಡು ಕೊಟ್ಟು ಕೋವಿಡ್ ಟೈಮಲ್ಲಿ ಯೂಸ್ ಮಾಡಿದ್ದೀವಿ ಆಕ್ಸಿಜನ್ಗೆ. ರಿಮೆಂಬರ್ ದೋಸ್ ಡೇಸ್. ನೀರಾಗಲಿ, ಗಾಳಿ ಆಗಲಿ, ನಾವು ಓಡಾಡೋ ಈ ಭೂಮಿ ತಾಯಿ ಆಗಲಿ, we should be very, 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 very grateful for all these natural things, right? Thank you so much, and take very good care of your health. Namaskara everyone.